ದಿನಗಳಲ್ಲಿ ನಾವು ಹುಡುಕಿರ್ತಕ್ಕಂಥದ್ದು ಒಂದೇ ಒಂದು ನಮ್ಮ ದಾರಿ, ನಮ್ಮ ಹೋರಾಟ. ಇಡೀ ನಮ್ಮ ಕಾರ್ಯಕರ್ತರು ತಗೊಂಡು ನಾವು ಹೋರಾಟ ಮಾಡ್ತಕ್ಕಂಥದ್ದು ನಾವು ಇನ್ನು ಮುಂದಾಗ್ತೀವಿ. ಇನ್ನು ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಕಾಯ್ತೀವಿ, ಇನ್ನೊಂದು ತಿಂಗಳು 2 ತಿಂಗಳು ಕಾಯ್ತೀವಿ. ಒಂದೇಳು ಅಕಸ್ಮಾತ್ ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ತಗೊಂಡು, ಸಾರ್ವಜನಿಕರು ತಗೊಂಡು, ರೈತ ಸಂಘಟನೆಗಳು ತಗೊಂಡು, ಹೋರಾಟಗಾರರು ತಗೊಂಡು ಖಂಡಿತವಾಗಿ ಈ ತಾಲೂಕದ ಅಭಿವೃದ್ಧಿಗಾಗಿ ಯಾವುದೇ ನಮಗೆ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಖಂಡಿತವಾಗಿ ತಾಲೂಕಿನಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಕುಡಿಯಕ್ಕೆ ನೀರಿಲ್ಲ, ಮಕ್ಕಳು ಓದಬೇಕಂತಂದ್ರೆ ಶಾಲೆಗಳೆಲ್ಲ ಸರಿಯಾಗಿ ಶಾಲೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ. 25-26ನೇ ಸಾಲಿನ ಯೋಜನೆಯ ಒಂದು ಇವತ್ತಿನ ಅಕ್ಷರಸ್ಕಾರ ಅಂತಕ್ಕಂಥ ಒಂದು ಅನುದಾನ ಇಲ್ಲಿವರೆಗೂ ನಮ್ಗೆ ಅನುಮೋದನೆ ಕೊಟ್ಟಿಲ್ಲ. ವಿಚಾರ ಮಾಡಿ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡ್ತಿದೆ ಅಂತಕ್ಕಂಥ. ಎಲ್ಲಾ ತಾಲೂಕುಗಳಿಗೆ ಅನುಮೋದನೆ ಕೊಟ್ಟಿದೆ, ಲಿಂಗಸೂರು ತಾಲೂಕಿಗೆ ಅನುಮೋದನೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಕೇಳಕ್ ಹೋದ್ರೆ ಇವತ್ತು ಮಾಡ್ತೀವಿ ಸರ್, ನಾಳೆ ಮಾಡ್ತೀವಿ ಸರ್, ಇವತ್ತು ಮಾಡ್ತೀವಿ ಸರ್, ನಾಳೆ ಮಾಡ್ತೀವಿ ಸರ್, ಇದೇ ಗಮನ ಹೇಳ್ತೀವಿ. ಅಕ್ಷರಿಗೋಸ್ಕರ 8 ಕೋಟಿ ರೂಪಾಯಿ ಅನುದಾನ. ಅದರಲ್ಲಿ ಏನ್ ಮಾಡಬೇಕಿತ್ತು ನಾವು? ಎಲ್ಲಿ ಶಾಲೆಗಳಿಂದ ಅಲ್ಲಿ ಶಾಲೆಗಳಿಗೆ ರೂಮ್ಗಳು ಕಟ್ತಾ ಇದೀವಿ, ಶಾಲೆಗಳಿಗೆ ಬೇಕಾದ ವಸ್ತುಗಳನ್ನ ಅಲ್ಲಿ ಖರೀದಿ ಮಾಡಿ ಅಲ್ಲಿ ಸಬ್ಮಿಟ್ ಮಾಡ್ತಕ್ಕಂಥ ಮಾಡ್ತೀವಿ. ಕೆಲವೊಂದು ಶೌಚಾಲಯಗಳಲ್ಲಿ ಶಾಲೆಗಳಲ್ಲಿ ಶೌಚಾಲಯ ಕಟ್ತಕ್ಕಂಥದ್ದಿದೆ, ಅಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಗ್ರೌಂಡ್ಗಳಿಲ್ಲ, ಗ್ರೌಂಡ್ಗಳು ರಿಪೇರಿ ಮಾಡ್ತಕ್ಕಂಥದ್ದಿದೆ. ಇದಕ್ಕೆ ಸರ್ಕಾರ ಇಲ್ಲಿವರೆಗೆ ಅನುದಾನ ಕೊಡ್ತಿಲ್ಲ ಅಂತಂದ್ರೆ ಈ ಸರ್ ನಮ್ಮ SC ST ಅನುದಾನ ಬಳಕೆ ಮಾಡಿ ಅಂದ್ರೆ ಆಗ್ತಲ್ಲ. ಅಕ್ಷರಿಗೋಸ್ಕರ ನೀವು ಅನುದಾನ ಕೊಡ್ತಿಲ್ಲ ಅಂದ್ರೆ ಅಕ್ಷರಿಗೋಸ್ಕರ ಅನುದಾನ ಬಳಕೆ ಮಾಡ್ಕೊಂತೀರ ಅಂತಾಗತ್ತಲ್ಲ. ಅನುಮೋದನೆ ಕೊಡ್ತಿಲ್ಲ ಅಂದ್ರೆ ಅರ್ಥ ಏನು ನಿಮ್ಗೆ? ಅಧಿಕಾರಿಗಳಿಗೆ ಕೂಡ ಬಹಳ ನಿರ್ಲಕ್ಷ್ಯ ಮಾಡ್ತಾರ. ಅಧಿಕಾರಿಗಳಂತೂ ಸರ್ಕಾರದ ಕೈ ಗೊಂಬೆಗಿಲ್ಲ. ಸರ್ಕಾರ ಹಣ ಇಲ್ಲ ಅಂದ್ರೆ ಅಧಿಕಾರಿಗಳು ಅನುಮೋದನೆ ಕೊಡಲ್ಲ. ಇವರಿಗೆ ಅನುಮೋದನೆ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಏನು? ಸರ್ಕಾರದಲ್ಲಿ ಹಣ ಇಲ್ಲ ಅಂತಾನೆ ಲೆಕ್ಕ. ಅಕ್ಷರಿಗೋಸ್ಕರ ಮಕ್ಕಳು ಶಾಲೆ ಮಕ್ಕಳಿಗೆ ಓದ್ತಕ್ಕಂಥ ಮಕ್ಕಳ ಶಾಲೆಗಳನ್ನ ನಾವು ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ ಮಕ್ಕಳು ಮರತೊಳಗೆ ಕೂತು ಪಾಠ ಹೇಳ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಶಾಲೆಗಳ ಕೂತ್ರ ಮೊದಲು 35-40 ವರ್ಷದ ಕಟ್ಟಿದಂತ ಆ ಶಾಲೆಗಳದ್ದು ಛತ್ತು ಉದುರಿ ಬೀಳ್ತಾ ಇದೆ, ನೆಲದಲ್ಲಿ ಮಕ್ಕಳ ಮೇಲೆ ಬೀಳ್ತಾ ಇದೆ. ಇದು ಎಂತ ನಾವೆಷ್ಟು ಕಷ್ಟಪಡಬೇಕಾಗಿದೆ ಇಲ್ಲಿ? 1-2 ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರ ಇಲ್ಲಿವರೆಗೆ ಸ್ಪಂದಿಸ್ತಾ ಇಲ್ಲ. ನಾವಿನ್ನು 1-2 ತಿಂಗಳು ನೋಡ್ತೀವಿ. ಅಕಸ್ಮಾತ್ ಸರ್ಕಾರ ಇದೇ ತರ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಿ ನಮ್ಮ ಸಾರ್ವಜನಿಕರ ಜೊತೆಯಲ್ಲಿ, ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಹೋರಾಟಗಾರರ ಜೊತೆಯಲ್ಲಿ ಸೇರಿಸಿಕೊಂಡು ಲಿಂಗಸೂರು ತಾಲೂಕಿನಲ್ಲಿ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ನಾವು ಸತ್ಯಾಗ್ರಹವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಬೇಗನೆ ನಮಗೆ ಅನುಮೋದನೆ ಕೊಟ್ಟು ಅನುದಾನ ಬಂದಂತ ಅನುದಾನವನ್ನು ಅನುಮೋದನೆ ಕೊಟ್ಟು ಬಳಕೆ ಮಾಡಬೇಕು. ಒಂದು ಯಾವುದು ನಿರ್ಲಕ್ಷ್ಯ ಮಾಡಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಆ ಪೆಂಡಿಂಗ್ ಇಟ್ಕೊಂಡಂತ ಕೆಲಸಗಳು, ಕೆರೆ ತುಂಬ ಕೆಲಸಗಳಿರ್ಬೋದು, ಕುಡಿ ನೀರಿನ ಯೋಜನೆಗಳಿರ್ಬೋದು, ರಸ್ತೆಗಳು